ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ಟಾಕ್ಸಿಕ್ಗೆ ಒಂಥರ ರಿಲೀಫ್ ಸಿಕ್ಕುವಂಥ ಸಂದರ್ಭದಲ್ಲೇ ಈಗ ಮತ್ತೊಂದು ಗೊಂದಲ ಸೃಷ್ಟಿಯಾಗಿದೆ. ಸೊ ಹೌದು, ದುರಂಧರ್ ಸಿನಿಮಾ ಏನು ಟಾಕ್ಸಿಕ್ ಜೊತೆ ರಿಲೀಸ್ ಆಗುತ್ತೋ ಸೊ ಅದರ ನಡುವೆ ಕ್ಲಾಶಸ್ ಆಗ್ಬೋದು, ಯಾವ ಸಿನಿಮಾ ಮೇಲ್ಗೈ ಸಾಧಿಸ್ಬೋದು ಅನ್ನೋದು ಸಾಕಷ್ಟು ಗೊಂದಲ ಕೂಡ ಕಾಡ್ತಾ ಇತ್ತು. ಆದರೆ ಈಗ ಟಾಕ್ಸಿಕ್ ಸಿನಿಮಾವನ್ನು ಮುಂದೂಡಲಾಗಿದೆ, ಜೂನ್ 4ಕ್ಕೆ ಮುಂದೂಡಲಾಗಿದೆ. ಸೊ ಈಗ ಮಾರ್ಚ್ 19ಕ್ಕೆ ನಮ್ಮ ಕನ್ನಡದ ಸಿನಿಮಾ ಆದ ಲವ್ ಮೊಕ್ಟೇಲ್ 3 ಸಿನಿಮಾ ಬಿಡುಗಡೆಗೊಳ್ತಾ ಇದೆ. ಸೊ ಇದರ ಪ್ರಮೋಷನ್ ಅಂತೂ ಸಾಕಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಾ ಇದೆ. ಅದರಲ್ಲೂ ಡಾರ್ಲಿಂಗ್ ಕೃಷ್ಣ ಅವರಾಗಿರ್ಬೋದು ಅಥವಾ ಮಿಲನ ನಾಗರಾಜ್ ಅವರಾಗಿರ್ಬೋದು ಅಥವಾ ಅವರ ಮಗಳನ್ನ ಇಟ್ಕೊಂಡು ಈ ಒಂದು ಪ್ರಮೋಷನ್ ಅನ್ನ ಮಾಡ್ಬೋದು, ಆ ಕ್ಯೂಟ್ ವಿಡಿಯೋಗಳಾಗಿರ್ಬೋದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ಗೊಂದಲ ಏನಪ್ಪಾ ಅಂತ ಹೇಳೋದಾದ್ರೆ, ಟಾಕ್ಸಿಕ್ 2 ಜೂನ್ ಏನೋ 4ಕ್ಕೆ ಹಾಕಿದ್ರು, ಬಟ್ ಅಲ್ಲಿ ಇನ್ನೊಂದು ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಯಾರ್ದು ಚಿಂತೆ ಬೇಡ, ನಮ್ಮದೇ ಒಂದು ಬೇರೆ ಸಿನಿಮಾ ಅಥವಾ ನಮ್ಮದೇ ಒಂದು ಬೇರೆ ಲೋಕದಲ್ಲಿ ಏನೋ ಒಂದು ಸಿನಿಮಾವನ್ನ ರಿಲೀಸ್ ಮಾಡೋಣ, ಯಾರ್ದು ಜಟಾಪಟಿ ಬೇಡ, ಯಾವ ಕ್ಲಾಶಸ್ಸು ಬೇಡ ಅನ್ಕೊಂಡು ಜೂನ್ 4ಕ್ಕೆ ಒಂದು ಸಿನಿಮಾ ರಿಲೀಸ್ ಆಗುವಂತ ಹಂತದಲ್ಲಿತ್ತು. ಆದ್ರೂ ಕೂಡ ನಮ್ಮ ಹಿಂದಿ ನಟರಾದಂತಹ ವರುಣ್ ಧವನ್ ಸಿನಿಮಾ ರಿಲೀಸ್ ಆಗುವಂತ ಹಂತದಲ್ಲಿತ್ತು. ಬಟ್ ಈಗ ಅಲ್ಲಿಗೆ ಟಾಕ್ಸಿಕ್ ಎಂಟ್ರಿ ಕೊಟ್ಟಿದೆ. ಸೊ ಈಗ ಈ ಸಿನಿಮಾಗಳ ನಡುವೆ ಸಿನಿಮಾಗಳ ನಡುವೆ ಒಂದು ಕ್ಲಾಶಸ್ ನಡೆಯುವ ಸಂದರ್ಭ ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಈ ಗೊಂದಲ ಕೂಡ ಅಷ್ಟೇ, ಇದರ ಹಿಂದೆ ಕೂಡ ಸಾಕಷ್ಟು ವಿವಾದಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಅಂದ್ರೆ ಟಾಕ್ಸಿಕ್ ಸಿನಿಮಾದ ಚಿತ್ರತಂಡ ನಮ್ಮ ಜೊತೆ ಮಾತಾಡಿಲ್ಲ. ಈಗ ಯಾವುದೇ ಒಂದು ಸಿನಿಮಾ ಆ ಡೇಟ್ಗೆ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಇದ್ದಿದ್ರೆ ಆ ಸಿನಿಮಾ ತಂಡದ ಹತ್ರ ಒಂದು ಮಾತುಕತೆ ಆಗಿರ್ಬೋದು ಅಥವಾ ಒಪ್ಪಂದದ ಮೇರೆಗೆ ಸಿನಿಮಾವನ್ನ ರಿಲೀಸ್ ಮಾಡುವಂತಹ ಕೆಲವೊಂದು ಸೂಚನೆಗಳು ಅಲ್ಲಿ ಮಾಡೋದು ಕಾಮನ್ ಆಗಿರುತ್ತೆ. ಬಟ್ ಟಾಕ್ಸಿಕ್ ಅವರು ಅಂದ್ರೆ ಟಾಕ್ಸಿಕ್ ಚಿತ್ರತಂಡ ಈ ಒಂದು ಸಿನಿಮಾ ಜೊತೆ ಮಾತಾಡಿಲ್ಲ ಅನ್ನೋದು ಅಲ್ಲಿನ ಅಂದ್ರೆ ಆ ಒಂದು ಹಿಂದಿ ಚಿತ್ರದ ಒಂದು ನಿರ್ಮಾಪಕರೇನು ವಾದವನ್ನ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಟಾಕ್ಸಿಕ್ ಸಿನಿಮಾದ ಚಿತ್ರತಂಡ ಏನ್ ಹೇಳ್ತಾ ಇದೆ, ನಾವು ಇದಕ್ಕಿಂತ ಮುಂಚಿತವಾಗಿ ಮಾತಾಡಿದೀವಿ, ಜೂನ್ 4ಕ್ಕೆ ರಿಲೀಸ್ ಆಗೋಕ್ಕಿಂತ ಮುಂಚಿತವಾಗಿ ನಾವು ಈ ಸಿನಿಮಾದ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದೀವಿ, ನಿರ್ಮಾಪಕರ ಜೊತೆನೂ ಮಾತಾಡಿದೀವಿ ಅಂತ ಅವರಲ್ಲಿ ಹೇಳ್ತಿದ್ದಾರೆ. ಬಟ್ ಇವರಿಲ್ಲಿ ಬೇರೆನೆ ಮಾತಾಡ್ತಿದ್ದಾರೆ. ಸೊ ಇದ್ರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಬಟ್ ಆದ್ರೂ ಕೂಡ ವರುಣ್ ಧವನ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ವರುಣ್ ಧವನ್ ಅಷ್ಟೇ ಸಾಕಷ್ಟು ಒಂದು ಒಳ್ಳೆ ಹಿಟ್ಗಳನ್ನ ಕೊಟ್ಟಿರುವಂತಹ ಸಿನಿಮಾ ಅವರ ಅದರಲ್ಲೂ ಕೂಡ ಇದ್ರಲ್ಲಿ ದೊಡ್ಡ ತಾರ ಬಳಗ ಕೂಡ ಇದೆ. ಸೊ ಮೃಣಾಲ್ ಠಾಕೂರ್ ಅವರಾಗಿರ್ಬೋದು, ಪೂಜಾ ಹೆಗ್ಡೆ ಅವರಾಗಿರ್ಬೋದು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಈ ಸಿನಿಮಾ ಒಂಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಲವ್ ಸ್ಟೋರಿ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಇಂಥ ಸಿನಿಮಾ ಒಂಥರ ಫ್ಯಾಮಿಲಿ ಫ್ಯಾಮಿಲಿ ಮೂಡನ್ನ ತರುವಂತಹ ಒಂದು ಸಿನಿಮಾ. ಕಾಮಿಡಿ ಅಂದ್ರೆ ಯಾರಿಗೆ ಇಷ್ಟ ಇದೆ, ಎಲ್ಲರೂ ಕಾಮಿಡಿ ಜೊತೆನೆ ಕಾಮಿಡಿಯನ್ನೇ ಇಷ್ಟಪಡೋ ಸಿನಿಮಾದಲ್ಲಿ. ಆದ್ರೆ ಟಾಕ್ಸಿಕ್ ಒಂಥರ ಫುಲ್ ನಮ್ಮ ಈ ಜನರೇಷನ್ಗೆ, ಜನರೇಷನ್ ಏನಿದೆ ಅದಕ್ಕೆ ಒಂಥರ ಮೀಸಲಾಗಿರುವಂತ ಸಿನಿಮಾ. ಸೊ ಅಲ್ಲಿ ಹಳೆ ಕಾಲದ ರೆಟ್ರೋ ಸ್ಟೈಲ್ಗಳೇ ಇರ್ಬೋದು, ಆದ್ರೂ ಕೂಡ ಆ ಒಂದು ಕಂಟೆಂಟ್ ಆಗಿರ್ಬೋದು, ನಾವು ಟ್ರೈಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ರೀತಿ ಒಂದು ಕಂಟೆಂಟ್ ಅನ್ನ ಮಾಡಿದ್ದಾರೆ ಅನ್ನೋದು. ಸೊ ಹಾಗಾಗಿ ಈ ಸಿನಿಮಾಕ್ಕೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಯಾವ ಸಿನಿಮಾಕ್ಕೂ ಮೇಲ್ಗೈ ಸಾಧಿಸುವಂತ ಕೆಲವೊಂದು ಕನ್ಫ್ಯೂಷನ್. ಈಗ ದುರಂಧರ್ ಆಗಿದ್ರೆ ಅದು ಕೂಡ ಒಂಥರ ಟಾಕ್ಸಿಕ್ಗೆ ಒಂಥರ ರಿಲೇಟೆಡ್ ಆಗುವಂತ ಕಂಟೆಂಟ್, ಈ ಆಕ್ಷನ್ ಕಟ್ಗಳಾಗಿರ್ಬೋದು ಅಥವಾ ಆ ಸೀಕ್ವೆನ್ಸ್ಗಳಾಗಿರ್ಬೋದು, ಒಂಥರ ಟಾಕ್ಸಿಕ್ಗೆ ಒಂಥರ ಫೈಟ್ ಕೊಡುವಂತ ಸಿನಿಮಾ. ಬಟ್ ಇದು ಫೈಟ್ ಕೊಡುತ್ತಾ, ಈಗ ಪ್ರಶ್ನೆ ಆಗಿರೋದು, ಈ ಸಿನಿಮಾ ಫೈಟ್ ಕೊಡುತ್ತಾ? ಅದು ಸಿನಿಮಾದ ಹೆಸರು ಬಂದ್ಬಿಟ್ಟು ಹೇ ಜವಾನಿ ತೋ ಇಷ್ಕ್ ಹೋನಾ ಅನ್ನೋ ಒಂದು ಸಿನಿಮಾದ ಟೈಟಲ್ ಆಗಿರೋದ್ರಿಂದ ಇದು ಇಷ್ಟುದ್ದ ಟೈಟಲ್ ಇಟ್ಕೊಂಡು ಯಾವ ರೀತಿ ಸಿನಿಮಾವನ್ನ ಮಾಡ್ಬೋದು, ಅಥವಾ ಕಾಮಿಡಿ ಝೋನರಲ್ಲೇ ಈ ಸಿನಿಮಾ ಹೋಗುತ್ತೆ, ಇದನ್ನ ಬಾಲಿವುಡ್ ಅವ್ರು ಮಾತ್ರ ಮೆಚ್ಕೋತಾರ, ಅದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ನಮ್ಮ ಈ ಸಿನಿಮಾವನ್ನ ಟಾಕ್ಸಿಕ್ ಸಿನಿಮಾವನ್ನ ಇಂಗ್ಲಿಷ್ಗರು ಅವರಿಗೋಸ್ಕರ ನಾವು ಮುಂದೂಡಿದ್ದಲ್ವಾ. ಈಗ ಏನ್ ಯುದ್ಧ ನಡೀತಾ ಇದೆ ಅಲ್ಲಿ ವಿದೇಶಿಗರು ಈ ಸಿನಿಮಾವನ್ನ ನೋಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮುಂದೂಡಿದ್ದಂಥದ್ದು. ಸೊ ಹಾಗಾಗಿ ಈ ಸಿನಿಮಾ ಈಗ ವರುಣ್ ಧವನ್ ಅವರು ಏನ್ ನಟಿಸ್ತಿದಾರೋ ಆ ಸಿನಿಮಾ ಬರೀ ಬಾಲಿವುಡ್ ಅವ್ರು ಮಾತ್ರ ನೋಡ್ಬೋದು. ಆದ್ರೆ ನಮ್ಮ ಈ ಸಿನಿಮಾವನ್ನ ಕನ್ನಡಿಗರು, ವಿದೇಶಿಗರು ಎಲ್ಲರೂ ಕೂತ್ಕೊಂಡು ನೋಡುವಂತಹ ಸಿನಿಮಾ. ಸೊ ಅದಕ್ಕೋಸ್ಕರನೇ ಅದನ್ನ ಮುಂದಕ್ಕಾಗಿರೋದು. ಈಗ ಇದರ ನಡುವೆ ಕ್ಲಾಶಸ್ ಆಗಿದೆ. ಸೊ ಯಾವ ಸಿನಿಮಾವನ್ನ ತೆಗೆದುಹಾಕುವಂತ ಏನ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಅಭಿಮಾನಿಗಳ ಪ್ರಶ್ನೆ ಆಗಿದೆ. ಈಗ ಟಾಕ್ಸಿಕ್ ಅನ್ನ ಮುಂದೂಡ್ತಾರ, ಅದನ್ನು ಮುಂದೂಡಕ್ಕೆ ಅಂತ ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಟಾಕ್ಸಿಕ್ ಆಲ್ರೆಡಿ ಈಗ ಒಳ್ಳೆ ಹೈಪನ್ನ ಕ್ರಿಯೇಟ್ ಮಾಡಿದೆ. ಒಳ್ಳೆದನ್ನ ಈಗ ಏನ್ ಮಾರ್ಚ್ 19ಕ್ಕೆ ಎಲ್ರು ಕಾಯ್ತಾ ಇದ್ರು, ಈಗ ಮತ್ತೆ ಜೂನ್ 4ಕ್ಕೆ ಎಲ್ರು ಕಾತ್ರದಿಂದ ಕಾಯುವಂತೆ ಮಾಡಿದೆ. ಸೊ ಹಾಗಾಗಿ ಟಾಕ್ಸಿಕ್ ಅನ್ನ ಮುಂದೂಡುವಂತ ಪ್ರಶ್ನೆ ಬರಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಸಿನಿಮಾವನ್ನ ಮುಂದೂಡುವ ಸಾಧ್ಯತೆ ಇದೆ ಅಂತ ಅಲ್ಲಿ ನಿರ್ಮಾಪಕರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಟಾಕ್ಸಿಕ್ಗೆ ಹೆದರ್ಕೊಂಡು ಈ ಸಿನಿಮಾವನ್ನ ಮುಂದೂಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕಮೆಂಟ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ಹೋಗ್ತಾ ಇದೆ, ನಮ್ಮ ಕನ್ನಡ ಸಿನಿಮಾ ಬರ್ತಾ ಇದೆ ಅಂದಾಗ ಅದರ ಒಂದು ಜೋಶ್ ಆಗಿರ್ಬೋದು, ಅದರ ಒಂದು ಕ್ರಿಯೇಟಿವ್ನೆಸ್ ಆಗಿರ್ಬೋದು ಅಲ್ಲಿ ಯಾರಿಗೂ ಬೀಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಟಾಕ್ಸಿಕ್ ನ ಬದಲಾಗಿ ಈಗ ಈ ಸಿನಿಮಾ ವರುಣ್ ಧವನ್ ಸಿನಿಮಾ ಏನು ರಿಲೀಸ್ ಆಗುವಂತ ಹಂತದಲ್ಲಿದೆ, ಜೂನ್ 4ಕ್ಕೆ ಬರ್ತಾ ಇದೆ. ಸೊ ಅದನ್ನ ಇನ್ನೂ ಮುಂದೂಡುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ಬಹುದು.